ಈ ಕ್ಷಣದ ಅತಿ ದೊಡ್ಡ ಸುದ್ದಿ, ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಬೇಲ್, ಜಾಮೀನು. ಷರತ್ತುಬದ್ಧ ಜಾಮೀನು. ಆಫ್ಕೋರ್ಸ್ ಹಲವು ಷರತ್ತುಗಳನ್ನು ಹಾಕಿ ಜಾಮೀನು ಕೊಡಲಾಗಿದೆ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದ. ರಮೇಶ್, ಬಹಳ ಇಂಟ್ರೆಸ್ಟಿಂಗ್ ತೀರ್ಪಿದು. ಎರಡು ಕಡೆ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಳ್ತಾ ಇದ್ರೆ, ಕೋರ್ಟ್ ಹಾಲ್ನಲ್ಲೇ ಇದ್ರಿ ನೀವು, ಅಷ್ಟೇ ಗಟ್ಟಿಯಾದ ವಾದ ಪ್ರತಿವಾದಗಳು ಇದ್ವು ಅಂತ ಅನ್ನಿಸ್ತಾ ಇತ್ತು. ಅಂತಿಮವಾಗಿ ನ್ಯಾಯಾಧೀಶರು ಗಜಾನನ್ ಭಟ್ರಿಗೆ ಈ ಪ್ರಕರಣವನ್ನು ಪ್ರತ್ಯೇಕವಾಗಿ ಕಿಡ್ನಾಪ್ ಪ್ರಕರಣ ಒಂದನ್ನಾಗಿಯೇ ನೋಡಬೇಕು ಅಂತ ಅನ್ನಿಸ್ತು ಅನ್ಸುತ್ತಾ? ಅಫ್ಕೋರ್ಸ್ ಏನೋ ತೀರ್ಪಿನ ಅಂತಿಮ ಪ್ರತಿ ಕೈಗೆ ಬರಬೇಕಾಗಿದೆ. ರಮೇಶ್, ಖಂಡಿತ ಅಜಿತ್, ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ರೇವಣ್ಣ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಕಳೆದ 2 ದಿನಗಳು ಅಂದರೆ ಗುರುವಾರ ಮತ್ತು ಇವತ್ತು ಇಡೀ ದಿನ ಈ ಒಂದು ಪ್ರಕರಣದ ಸುದೀರ್ಘವಾದಂಥ ವಾದ ಮಂಡನೆಯನ್ನು ಕೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ರೇವಣ್ಣ ಪರವಾಗಿ ವಾದ ಮಾಡಿದಂಥ ಸಿ.ವಿ. ನಾಗೇಶ್ ಅವರು ಪ್ರಮುಖ ವಾದ ಇರುವಂಥದ್ದು ಅಂದರೆ ಇದನ್ನು ಬೇರೆ ಬೇರೆ ಪ್ರಕರಣಗಳಿಗೆ ಕನೆಕ್ಟ್ ಮಾಡುವಂಥ, ಬೇರೆ ಸಂತ್ರಸ್ತೆಯರಿಗೆ ಏನೋ ಅವರು ಬೆದರಿಕೆ ಹಾಕುವಂಥ ಪ್ರಯತ್ನಗಳು ಅನ್ನುವಂಥದ್ದು ರೀತಿ SIT ಬಿಂಬಿಸ್ತಾ ಇದೆ. ಅದನ್ನು ನೋಡಬಾರ್ದು, ಕೇವಲ ಇದೊಂದು ಕಿಡ್ನಾಪ್ ಕೇಸ್ ಆಗಿ ನೋಡಬೇಕು ಅನ್ನುವಂಥದ್ದು. ಮತ್ತು ಏನು ಪೊಲೀಸರು 364A ಸೆಕ್ಷನನ್ನು ಹಾಕಿದ್ದಾರೆ, ಆ ಒಂದು ಸೆಕ್ಷನ್ ಇಲ್ಲಿ ಅಪ್ಲೈನೇ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ರಾಜಕೀಯ ದುರುದ್ದೇಶವಾಗಿ ಮತ್ತು ಈ ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವಂಥದ್ದು ಮತ್ತು ಈ ಮೂಲಕ ಎಲ್ಲ ಒಂದು ಕಡೆ ರಾಷ್ಟ್ರೀಯ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವಂಥ ಒಂದಷ್ಟು ಹುನ್ನಾರಗಳು ಅನ್ನುವಂಥ ನಿಟ್ಟಿನಲ್ಲಿ ಒಂದೊಂದೇ ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸೆಕ್ಷನ್ 364A ಆಗಬೇಕು ಅನ್ನುವಂಥದ್ದಾದರೆ ಒಬ್ಬ ವ್ಯಕ್ತಿಯನ್ನು ಕಿಡ್ನಾಪಿಂಗ್ ಅಬ್ಡಕ್ಷನ್ ಅನ್ನುವಂಥದ್ದು ಮತ್ತು ಫೋರ್ಸ್ಫುಲಿ ಒಬ್ಬ ವ್ಯಕ್ತಿಯನ್ನು ಅಂದರೆ ಕರ್ಕೊಂಡು ಹೋಗುವಂಥದ್ದು, ಅವರಿಗೆ ಲೈಫ್ ಥ್ರೆಟ್ ಮಾಡುವಂಥದ್ದು, ರ್ಯಾನ್ಸಮ್ ಕೇಳುವಂಥದ್ದು ಮತ್ತು ಆ ಮೂಲಕ ಅವರಿಗೆ ಏನೋ ಅಸಾಲ್ಟ್ ಮಾಡುವಂಥದ್ದಾಗಲಿ, ಥ್ರೆಟ್ನಿಂಗ್ ಮಾಡುವಂಥದ್ದಾಗಲಿ ಮಾಡಬೇಕು. ಆ ರೀತಿಯ ಯಾವ ಲಕ್ಷಣಗಳು ಕೂಡ ಈ ಒಂದು ಘಟನೆಯಲ್ಲಿ ಇಲ್ಲ. ಈ ಕೇವಲ ಆ ಒಂದು ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಿಳೆಯನ್ನು ಅವರು ಹೇಳಿದ್ದಾರೆ ಅಂತೇಳಿ ಕರ್ಕೊಂಡು ಹೋದ 3-4 ದಿನ ಆದ ನಂತರ ಈ ಒಂದು ಕೇಸನ್ನು ದಾಖಲು ಮಾಡ್ತಾರೆ. ಯಾಕೆ ತಡವಾಗಿ ಮಾಡ್ತಾರೆ? ಸೊ ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಒಂದು ಬೇಕಂತಾನೆ ಒಂದು ದುರುದ್ದೇಶದಿಂದ ಈ ರೀತಿಯಾದಂಥ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು ಈವರೆಗೂ SIT ಮಾಡಿದಂಥ ತನಿಖೆಯಲ್ಲಿ ಇವರು ಕಿಡ್ನಾಪ್ ಮಾಡಿದ್ದಾರೆ, ಅಬ್ಡಕ್ಷನ್ ಮಾಡಿದ್ದಾರೆ, ಅವರಿಗೆ ಥ್ರೆಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ. ಸಾಮಾನ್ಯವಾಗಿ ಆ ಒಂದು ಮಹಿಳೆಯನ್ನು ಏನೋ ಇವರಿಗೆ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಗಿ ಅರೆಸ್ಟ್ ಮಾಡಿದ ನಂತರ ಆ ಮಹಿಳೆ ಸಿಕ್ಕಿದ್ದಾಳೆ ಅಂತ ಹೇಳ್ತಾರೆ. ಆ ಮಹಿಳೆ ಮೇಲೆ ಏನಾದರೂ ಗಾಯಗಳಿತ್ತಾ, ಏನಾದರೂ ಮೆಡಿಕಲ್ ರಿಪೋರ್ಟ್ಗಳಿದೆಯಾ, MLC ಆಗಿದೆಯಾ, ಯಾವುದೂ ಇಲ್ಲ. ಕೇವಲ ಈ ಒಂದು ಮಹಿಳೆಯನ್ನು ಒಂದೆಲ್ಲ ಒಂದು ಕಡೆ ಆಕೆಗೆ ಬೆದರಿಸಿ ಏಕೆಂದರೆ ಕಳೆದ 1 ವಾರದಿಂದ ಆಪ್ತ ಸಮಾಲೋಚನೆಯಲ್ಲಿ ಇಟ್ಕೊಂಡು ಆ ಮಹಿಳೆಯನ್ನು ಯಾರ ಸಂಪರ್ಕಕ್ಕೂ ಕೊಡದೆ ಎಲ್ಲ ಒಂದು ಕಡೆ SIT ತನಗೆ ಬೇಕಾದಂಥ ರೀತಿ ತನಿಖೆಯನ್ನು ಬಾಯ್ಬಿಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು. ಮತ್ತು SITಗೆ ಆಕೆ SITಯಿಂದ ರಕ್ಷಣೆ ಆಗುವುದಕ್ಕಿಂತ ಮೊದಲು ಕೊಟ್ಟಂಥ ಹೇಳಿಕೆಗಳಲ್ಲಿ ಸ್ಪಷ್ಟವಾಗಿದೆ. ರೇವಣ್ಣ ವಿರುದ್ಧ ಆ ಸಂತ್ರಸ್ತ ಮಹಿಳೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ, ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತದ್ದು ಹೇಳಿಲ್ಲ. ಸೊ ಅದು ನಮ್ಮ ವರ್ಷನ್ ಆದರೂ ಕೂಡ ತನಿಖೆ ಮಾಡ್ತಾ ಇರುವಂಥ SIT ಬಳಿ ಏನಿದೆ ಸಾಕ್ಷಿಗಳು, ಈವರೆಗೂ ಒಂದು ಸಾಕ್ಷಿಗಳಿಲ್ಲ. ಮತ್ತು ಅವ್ರನ್ನ 161 ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಇವ್ರ ಕೈಲಿ ಆಗಿಲ್ಲ. 164 ಹೇಳಿಕೆಯನ್ನು ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಅದು ಯಾವಾಗ ಮಾಡ್ತಾರೆ? ಈ ಒಂದು ಇನ್ವೆಸ್ಟಿಗೇಷನ್ ರೀತಿಯೇ ಸರಿಯಾಗಿ ನಮಗೆ ಅರ್ಥ ಆಗ್ತಿಲ್ಲ. ಇದೊಂದೆಲ್ಲ ಒಂದು ಕಡೆ ದುರುದ್ದೇಶಪೂರಿತವಾದಂಥ ಅದು ಏನೋ ತನಿಖೆ ಆಗ್ತಾ ಇರುವಂಥದ್ದು. ಮತ್ತು ಅವರು ಪ್ರಭಾವಿ ಕುಟುಂಬ ಅನ್ನುವಂಥದ್ದೇ ಒಂದು ಟ್ರಂಪ್ ಕಾರ್ಡ್ ಮಾಡಿ ಇಟ್ಕೊಂಡು ಆ ಮೂಲಕ ಜಾಮೀನು ಕೊಡಬೇಡಿ ಅನ್ನುವಂಥ ಒಂದು ಏನೋ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ರಮೇಶ್, ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋದ್ರೆ ಪೊಲೀಸ್ ತನಿಖೆಯಲ್ಲಿ ಯಾವ್ಯಾವ ಲೂಪ್ ಹೋಲ್ಗಳನ್ನು ಸಿ.ವಿ. ನಾಗೇಶ್ ನ್ಯಾಯಾಲಯದ ಮುಂದೆ ಇಟ್ಟರು? ಯಾವ್ಯಾವ ಲೂಪ್ ಹೋಲ್ಗಳನ್ನು? ಪಾಯಿಂಟ್ ನಂಬರ್ 1, 364A ಇದಕ್ಕೆ ಅಟ್ರಾಕ್ಟೇ ಆಗೋದಿಲ್ಲ ಅನ್ನುವಂಥದ್ದು. ಪಾಯಿಂಟ್ ನಂಬರ್ 2, ಆ ಮಹಿಳೆಯನ್ನು ಅಂದರೆ ಅಬ್ಡಕ್ಷನ್ ಅನ್ಕೋತಿರೋ, ಕಿಡ್ನಾಪ್ ಅನ್ಕೋತಿರೋ, ರಕ್ಷಿಸಿದ ಮೇಲೆ ಆಕೆ ಹೇಳಿಕೆ ಒಂದು ದಾಖಲಾಗಬೇಕಾಗಿತ್ತು, ಅದು ದಾಖಲಾಗಿಲ್ಲ ಅನ್ನುವಂಥದ್ದು ಅಲ್ವಾ? ಖಂಡಿತ ಅಜಿತ್, ಅಂದರೆ ತಡವಾಗಿ ಅದು ಮಗ ಕೊಟ್ಟಂಥ ದೂರದೇ ತೀರಾ 4-5 ದಿನಗಳ ತಡವಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟನ್ನು ಇವತ್ತು ಸಿ.ವಿ. ನಾಗೇಶ್ ಅವರು ಉಲ್ಲೇಖವನ್ನು ಮಾಡ್ತಾರೆ ಕೋರ್ಟಲ್ಲಿ. ಅಂದರೆ 29ನೇ ತಾರೀಕು ರಾತ್ರಿ ಈ ಒಂದು ಪ್ರಕರಣ ದಾಖಲಾಗುತ್ತೆ. ಆ ದಾಖಲಾದ ಸಂದರ್ಭದಲ್ಲಿ
ಅದಕ್ಕೂ ಮೊದಲೇ 3-4 ಗಂಟೆಗಳ ಮೊದಲೇ A2 ಆರೋಪಿಯನ್ನು ಕರ್ಕೊಂಡು ಬಂದು ಪೊಲೀಸರು ಕರ್ಕೊಂಡು ಹೋಗುವಂಥ CCTV ವಿಡಿಯೋಗಳು ನಮ್ಮ ಹತ್ರ ಇದೆ, ತೋರಿಸ್ಲಾ ನಿಮಗೆ ಅನ್ನುವಂಥದ್ದನ್ನು ಜಡ್ಜಿ ಮುಂದೆ CV ನಾಗೇಶ್ ಅವರು ಹೇಳ್ತಾರೆ. ಅಂದರೆ ಎಲ್ಲ ಒಂದು ಕಡೆ ಈ ಕೇಸು ಏನಾಗುತ್ತೆ ಅನ್ನುವಂಥದ್ದೇ ಗೊತ್ತಿಲ್ಲದೆ ಇದ್ದ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಿಂತ ಮೊದಲೇ A2 ಆರೋಪಿಯನ್ನು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಕೂರಿಸ್ಕೋತಾರೆ. ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೊಂಡು ಇದೆಲ್ಲ ಒಂದು ಕಡೆ ಒಂದು ಪ್ರಕರಣವನ್ನು ಹುಟ್ಟು ಹಾಕುವಂಥ ಪ್ರಯತ್ನಗಳು ಆಗಿದೆ ಅನ್ನುವಂಥ ಪ್ರಮುಖವಾದ ವಿಚಾರವನ್ನು ಹೇಳ್ತಾರೆ. ಮತ್ತು ಇದುವರೆಗೆ ಏನಾದರೂ ಹೇಳಿಕೆಯನ್ನು ಏನಾದರೂ ಸಾಕ್ಷಿಗಳು ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಮಹಿಳೆ ಹೇಳಿಕೆಯನ್ನು ಕೊಟ್ಟಿದ್ದಾರಾ, ಅಥವಾ ಏನಾದರೂ CCTV ಫುಟೇಜ್ಗಳ ಸಾಕ್ಷಿಗಳಿದೆಯಾ, ಬೇರೆ ಯಾರಾದರೂ ಆರೋಪಿಗಳು ಇದಕ್ಕೆ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ, ಏನಿದೆ ಸಾಕ್ಷಿ ಅಂದರೆ ಕಿಡ್ನಾಪರ್ 364A ಅಪ್ಲೈ ಆಗುವಂಥ ಯಾವುದೇ ಒಂದು ಸಾಕ್ಷಿಗಳಿಲ್ಲ. ಕೇವಲ ಇದೊಂದು ಬೇರೆ ಅಂದರೆ ಆತನ ಆರೋಪಿಯ ಮಗನ ಮೇಲೆ ಇರುವಂಥ ಕೇಸುಗಳನ್ನು ತೋರಿಸುವ ಮೂಲಕ ಎಲ್ಲ ಒಂದು ಕಡೆ ಈ ಒಂದು ಕೇಸನ್ನು ದೊಡ್ಡ ಕೇಸು ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಇದು ಬೇರೆ ಕೇಸ್ನ ರೀತಿ ನೋಡುವಂಥದ್ದು ಸರಿಯಲ್ಲ. ಈ ಒಂದು ಏನೋ ರೇವಣ್ಣ ಅವರು MLA ಆಗಿದ್ದಂಥವರು, ಸಚಿವರಾಗಿದ್ದಂಥವರು, ಸೊ ಇದೊಂದು ಪ್ರಭಾವಿ ಕುಟುಂಬ ಅನ್ನುವಂಥದ್ದಕ್ಕೆ ಎಲ್ಲ ಒಂದು ಕಡೆ ಇದನ್ನು ಬೇಕಂತಾನೆ ಈ ಒಂದು ಪ್ರಕರಣ ದೊಡ್ಡ ಮಾಡಲಿಕ್ಕೆ ಹೊರಟಿದ್ದಾರೆ SIT ಅಧಿಕಾರಿಗಳು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈ ಕೇಸಿನಲ್ಲಿ ಯಾವುದೇ ಪ್ರೈಮಾ ಫೇಸಿ ಎವಿಡೆನ್ಸ್ಗಳು ಇಲ್ಲ. ಸೊ ಹಾಗಾಗಿ ಬೇಲನ್ನು ಕೊಡಬೇಕು ಅನ್ನುವಂಥದ್ದು. ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಹಲವು ಸೈಟೇಷನ್ಗಳಲ್ಲಿ ಈ ರೀತಿ ಅಂದರೆ ನಿಮಗೆ ಗಂಭೀರವಾದಂಥ ಶಿಕ್ಷೆ ಕೊಡುವಂಥ ಪ್ರಕರಣಗಳು ಇದ್ದಂಥ ಸಂದರ್ಭದಲ್ಲಿ ಕೂಡ ಪ್ರೈಮಾ ಫೇಸಿ ಎವಿಡೆನ್ಸ್ಗಳು ಇಲ್ಲದೇ ಇದ್ದರೆ ಸೆಷನ್ ಕೋರ್ಟ್ಗಳು ಅವರಿಗೆ ಬೇಲನ್ನು ಕೊಡಬಹುದು ಅನ್ನುವಂಥ ಸಾಕಷ್ಟು ತೀರ್ಪುಗಳಿದೆ. ಆ ಒಂದು ತೀರ್ಪುಗಳನ್ನು ಉಲ್ಲೇಖ ಮಾಡುವ ಮೂಲಕ ಅದರಲ್ಲಿ ಕೂಡ SIT ಅವರು ಕೊಟ್ಟಂತಹ ಸೈಟೇಷನ್ಗಳನ್ನೇ ಅಂದರೆ ಆ ಒಂದು ಸೈಟೇಷನ್ಗಳಲ್ಲಿ ತಮಗೆ ಹೆಲ್ಪ್ ಆಗುವ ರೀತಿ ಅದನ್ನು ಅರ್ಥೈಸುವಲ್ಲಿ CV ನಾಗೇಶ್ ಅವರು ಯಶಸ್ವಿ ಆದರು. ಮತ್ತು ಹಲವು ಸೈಟೇಷನ್ಗಳಲ್ಲಿ ಬೇಲನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದಷ್ಟು ಸೈಟೇಷನ್ಗಳು ಕೊಟ್ಟರೆ ಆ ಒಂದು ಕೇಸ್ಗಳಲ್ಲಿ ಒಂದು ಕಿಡ್ನಾಪಿಂಗ್ ಇತ್ತು, ಥ್ರೆಟ್ನಿಂಗ್ ಇತ್ತು, ರ್ಯಾನ್ಸಮ್ ಇತ್ತು, ಜೀವ ಬೆದರಿಕೆ ಇತ್ತು, ಹಣಕ್ಕೆ ಬೇಡಿಕೆ ಇತ್ತು. ಸೊ ಈ ರೀತಿಯಾದಂಥ ಯಾವ ಬೇಡಿಕೆಗಳು ಈ ಒಂದು ಕೇಸ್ನಲ್ಲಿಲ್ಲ. ಹಾಗಾಗಿ ಒಂದು ಬೇಲ್ ಮೇಲೆ ಇವರಿಗೆ ಬೇಲನ್ನು ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ಕನ್ವಿನ್ಸ್ ಮಾಡುವಲ್ಲಿ ಎಲ್ಲ ಒಂದು ಕಡೆ CV ನಾಗೇಶ್ ಅವರು ಯಶಸ್ವಿ ಆದರು ಅನ್ನುವಂಥದ್ದು. ಹಾಗಾಗಿ ಒಂದು ಕೋರ್ಟ್ ಕೊಟ್ಟಂಥ ಆದೇಶದ ಸಂಪೂರ್ಣ ಪ್ರತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಕೋರ್ಟ್ ಯಾವ ಅಂಶಗಳನ್ನು ಈ ಒಂದು ಜಾಮೀನನ್ನು ಕೊಡಲಿಕ್ಕೆ ಒಂದಷ್ಟು ಪರಿಗಣನೆ ಮಾಡಿದೆ ಅನ್ನುವಂಥದ್ದು ಒಂದಷ್ಟು ಗೊತ್ತಾಗಬೇಕಾಗಿರುವಂತಹದ್ದು. ಅಜಿತ್, ರಮೇಶ್, ಹಾಗಾದ್ರೆ SITಗೆ ಆರಂಭಿಕ ಹಿನ್ನಡೆ ಅನ್ಬೋದಾ ಇವತ್ತಿನ ತೀರ್ಪನ್ನ? ಖಂಡಿತ ಅಜಿತ್. ಆದರೆ ಎಲ್ಲ ಒಂದು ಕಡೆ ಇವರು ಆಂಟಿಸಿಪೇಟ್ರಿ ಬೇಲನ್ನು ಹಾಕದಂಥ ಸಂದರ್ಭದಲ್ಲಿ SIT ಒಂದು ರೀತಿ ವಾದವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಆ ಮಹಿಳೆ ಇನ್ನೂ ಸಿಕ್ಕಿಲ್ಲ, ಆ ಮಹಿಳೆ ಪರಿಸ್ಥಿತಿ ಹೇಗಿದೆಯೋ, ಆಕೆ ಜೀವಂತ ಇದ್ದಾಳೋ ಇಲ್ವೋ, ಆ ಒಂದು ಅಂಶವನ್ನು ಇಟ್ಟುಕೊಂಡು ಅವರು ಆಂಟಿಸಿಪೇಟ್ರಿ ಬೇಲ್ ಅರ್ಜಿಯನ್ನು ಅಂದರೆ ಪ್ರತಿರೋಧವಾಗಿ ಕೋರ್ಟ್ ಮುಂದೆ ಸಮರ್ಥವಾಗಿ ವಾದ ಮಂಡಿಸಲಿಕ್ಕೆ ಸಾಧ್ಯ ಆಗಿತ್ತು. ಆ ನಿಟ್ಟಿನಲ್ಲಿ ಇದೇ ನ್ಯಾಯಾಲಯ, ಇದೇ ಜಡ್ಜ್ ಆಂಟಿಸಿಪೇಟ್ರಿ ಬೇಲ್ ಅರ್ಜಿಯನ್ನು ವಜಾಗೊಳಿಸಿದ್ರು. ಆದರೆ ಕೇಸು ಯಾವಾಗ ಸಂತ್ರಸ್ತೆ ರಕ್ಷಣೆ ಆಗ್ತಾಳೆ, ಅದಾದ ನಂತರ ತನಿಖೆ ನಡೀತದೆ. ತನಿಖಾ ಸಂದರ್ಭದಲ್ಲಿ ಕೊಟ್ಟಂಥ ಅಂದರೆ ಮಾಡಿದಂಥ ಇನ್ವೆಸ್ಟಿಗೇಷನ್ ಮಾಹಿತಿಗಳು ಮತ್ತು CDN ಏನು ಕೋರ್ಟ್ ತೆಗೆದುಕೊಳ್ತದೆ ಅಂದರೆ ಕೇಸ್ ಡೈರಿಯನ್ನು ತೆಗೆದುಕೊಂಡು ಈ ಒಂದು ಕೇಸು ಟ್ರಾನ್ಸ್ಫರ್ ಆದ ನಂತರ ಇಲ್ಲಿಯವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ, ನಿಜಕ್ಕೂ ಆ ಒಂದಷ್ಟು ಬೆಳವಣಿಗೆಗಳಲ್ಲಿ ಕೇಸ್ನಲ್ಲಿ ಪ್ರೈಮಾ ಫೇಸಿ ಎವಿಡೆನ್ಸ್ಗಳು ಇದೆಯಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದೆ ಕೋರ್ಟು. ಆ ಒಂದು ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಇವತ್ತಿನ ಆದೇಶವನ್ನು ಕೊಟ್ಟಿರೋದು ನೋಡಿದ್ರೆ ಎಲ್ಲ ಒಂದು ಕಡೆ SITಗೆ ಒಂದು ಆರಂಭಿಕ ಹಿನ್ನಡೆ ಅಂತಾನೆ ಹೇಳ್ಬೋದು. ಅಜಿತ್, CV ನಾಗೇಶ್ವರ ಕಿರೀಟಕ್ಕೆ ಮತ್ತೊಂದು ಗರಿ ಅಂತಾನು ಹೇಳ್ಬೋದಲ್ಲ? ಖಂಡಿತ ಅಜಿತ್, ಯಾಕೆಂದ್ರೆ ಅವ್ರು ಮಾಡಿದಂತ ವಾದವನ್ನ ಕಳೆದ 2 ದಿನಗಳಿಂದ ಮಾಡಿದಂತ SIT ಅವರು ಏನು ಅಂಶಗಳನ್ನ ಹೇಳ್ತಾರೆ ಖಂಡಿತ ಅಜಿತ್, ಅದು ನಿಜಕ್ಕೂ ಒಬ್ಬರು ಕೋರ್ಟ್ನ ವರದಿಯನ್ನು ನಾವು ಮಾಡುವಂಥ ಒಬ್ಬರು ವರದಿಗಾರರಾಗಿ ಮತ್ತು ಒಂದಷ್ಟು ಕಾನೂನಿನ ಒಂದಷ್ಟು ಮಾಹಿತಿಗಳು ಇರೋದ್ರಿಂದ ಅವರ ಒಂದಷ್ಟು ವಾದವನ್ನು ಕೇಳ್ತಾ ಹೋದರೆ ಈ ಕೇಸನ್ನು ಈ ರೀತಿಯೂ ಅರ್ಥೈಸಬಹುದಾ ಅನ್ನುವಂಥದ್ದು, ಮತ್ತು ಅದಕ್ಕೆ ಈ ರೀತಿಯಾದಂಥ ಸೈಟೇಷನ್ಗಳನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯನಾ, ಅದು ಈ ಸೈಟೇಷನ್ಗಳನ್ನು ಎಲ್ಲಿ ಹುಡುಕ್ತಾರೆ, ಹೇಗೆ ಈ ರೀತಿ ಅರ್ಥೈಸ್ತಾರೆ ಅನ್ನುವಂಥದ್ದು ನಿಜಕ್ಕೂ ಅಲ್ಲಿರುವಂಥ ಸಾಕಷ್ಟು ಜನ ಅಲ್ಲಿರೋ ವಕೀಲರಿಗೆ ಒಂದಷ್ಟು ಆಶ್ಚರ್ಯ ಆಗೋದಂತೂ ಖಚಿತ. ಆ ರೀತಿ ಈ CV ನಾಗೇಶ್ ಅವರು ಈ ಒಂದು ಪ್ರಕರಣವನ್ನು ತಮಗೆ ಅಷ್ಟು ಇದ್ರ ಮೇಲೆ ವರ್ಕ್ ಮಾಡಿ, ಏಕೆಂದರೆ ಇವತ್ತು ಒಂದು ಸೈಟೇಷನನ್ನು ಅವ್ರೇನು ಉಲ್ಲೇಖವನ್ನು ಮಾಡ್ತಾರೆ ಕೋರ್ಟ್ ಮುಂದೆ, ಆ ಸೈಟೇಷನ್ ಪ್ರತಿ ನಮಗೂ ಕೊಡಬೇಕು ಅಂತೇಳಿ ಜೈನ ಕೊಟ್ಟರೆ SPP ಅವ್ರು ಕೇಳ್ತಾರೆ. ಅದನ್ನು ಕೊಡಲಿಕ್ಕೆ ಅವ್ರು ಇರೋದಿಲ್ಲ. ಯಾಕೆಂದರೆ ನೀವು ರಿಪೋರ್ಟೆಡ್ ಜಡ್ಮೆಂಟ್ಗಳಾದರೆ ನಿಮ್ಗೆ ಕೊಡ್ತೀವಿ, ಆದರೆ ಇದು ರಿಪೋರ್ಟೆಡ್ ಅಲ್ಲದ ಜಡ್ಮೆಂಟ್, ಅನ್ರಿಪೋರ್ಟೆಡ್ ಜಡ್ಮೆಂಟನ್ನು ನಾವು ಕಷ್ಟಪಟ್ಟು ಇದನ್ನು ಹುಡುಕಿದ್ವಿ, ಅದು ನಿಮ್ಮ ಕೈಲಿ ಕೊಡೋದಕ್ಕೆ ಆಗೋದಿಲ್ಲ ಅಂತಂದರೆ ಅಷ್ಟರ ಮಟ್ಟಿಗೆ ಅವರು ಕೆಲಸವನ್ನು ಮಾಡಿ ಈ ಕೇಸನ್ನು ಅರ್ಥೈಸಿಕೊಂಡು ಕಾನೂನಲ್ಲಿ ಯಾವ ರೀತಿ ಅನ್ವಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ವಾದವನ್ನು ಮಾಡಿ ಇದೊಂದು ಕಿಡ್ನಾಪ್
ಕೇಸೇ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೆ ಕನ್ವಿನ್ಸ್ ಮಾಡುವಲ್ಲಿ ಸಿ ವಿ ನಾಗೇಶ್ವರ ಕಡೆ ಯಶಸ್ವಿ ಆದರೂ ಅದೇ ನಿಟ್ಟಿನಲ್ಲಿ ಇವತ್ತು ಆದೇಶ ಕೂಡ ಬಂದಿರುವಂಥದ್ದು. ಇವತ್ತು ಆದೇಶ 6:45 ಆದೇಶ ಹೊರಗಡೆ ಬಂದಿರೋದ್ರಿಂದ ಆದೇಶದ ಪ್ರತಿ ಕೋರ್ಟ್ಗೆ ತಲುಪುವಂಥ ಸಾಧ್ಯತೆಗಳು ಇವತ್ತು ಕಡಿಮೆ. ಸೊ ಹಾಗಾಗಿ ನಾಳೆ ಜೈಲಿಗೆ ತಲುಪುವಂಥದ್ದು ಸಾಧ್ಯತೆ ಕಡಿಮೆ. ಹಾಗಾಗಿ ನಾಳೆ ಜೈಲಿಗೆ ಈ ಒಂದು ಆದೇಶದ ಪ್ರತಿ ಹೋದ ನಂತರ ನಾಳೆ ಸಂಜೆ ಒಳಗಾಗಿ ರೇವಣ್ಣ ಅವರು ಬಿಡುಗಡೆ ಆಗುವಂಥ ಸಾಧ್ಯತೆಗಳಿದೆ. ಅಜಿತ್, ವಾಟ್ ಅಬೌಟ್ ದ ಕಂಡೀಷನ್ಸ್, ಬೇಲ್ ಕಂಡೀಷನ್ಸ್ ಎಲ್ಲ ನಿರೀಕ್ಷಿತ ಅಂತಾನೆ ಅನ್ನಿಸ್ತಾ ಇದೆ. ಖಂಡಿತ ಅಜಿತ್, ಅಂದರೆ ಸಾಮಾನ್ಯವಾಗಿ ಈ ರೀತಿಯಾದಂಥ ಒಂದು ಹೈ ಪ್ರೊಫೈಲ್ ಪ್ರಕರಣ ಆಗಲಿ ಅಥವಾ ಒಬ್ಬ ಪ್ರಭಾವಿಗಳು ಆರೋಪಿ ಇದ್ದಂಥ ಪ್ರಕರಣಗಳಲ್ಲಿ ಒಂದಷ್ಟು ಕಂಡೀಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದೇ ರೀತಿ 5 ಲಕ್ಷ ರೂಪಾಯಿ ಬಾಂಡು, ಇಬ್ಬರ ಶ್ಯೂರಿಟಿ ಮತ್ತು ಈ ಒಂದು ಕ್ರೈಮು ನಡೆದಿದೆ ಎನ್ನಲಾದಂಥ KR ನಗರ ವ್ಯಾಪ್ತಿಗೆ ರೇವಣ್ಣ ಅವರು ಹೋಗಬಾರ್ದು ಅನ್ನುವಂಥದ್ದು, ಜೊತೆಗೆ ತನಿಖೆಗೆ ಸಹಕರಿಸಬೇಕು ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು, ಈ ರೀತಿಯಾದ ಒಂದಷ್ಟು ನಾರ್ಮಲ್ ಕಂಡೀಷನ್ಗಳನ್ನು ಹಾಕಿರುವಂಥದ್ದು. ಹಾಗಾಗಿ ಆ ಕಂಡೀಷನ್ಗಳನ್ನೆಲ್ಲವನ್ನು ಒಬೆ ಮಾಡಬೇಕಾಗುತ್ತೆ ಮತ್ತು ಅದರಲ್ಲಿ ಪ್ರಮುಖವಾಗಿ ತನಿಖೆಗೆ ಸಹಕರಿಸಬೇಕು. ತನಿಖಾಧಿಕಾರಿ ಯಾವಾಗ ಕರೀತಾರೆ ಅಥವಾ ಏನೆಲ್ಲ ಮಾಹಿತಿಗಳನ್ನು ಕೇಳ್ತಾರೆ ಅದನ್ನು ಕೊಡಬೇಕು ಅನ್ನುವಂಥದ್ದು, ಮತ್ತು ಬೇರೆ ಈ ಒಂದು ಪ್ರಕರಣದ ಸಾಕ್ಷಿಗಳಿಗೆ ಅಥವಾ ಕೋ ಅಕ್ಯೂಸ್ಗಳಿಗಾಗಲಿ ಬೇರೆ ಯಾವುದೇ ವಿಚಾರದಲ್ಲಿ ಒತ್ತಡವನ್ನು ಹಾಕುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಸಾಕ್ಷಿನಾಶ ಮಾಡುವಂಥದ್ದು ಮಾಡಬಾರ್ದು ಅನ್ನುವಂಥ ಒಂದಷ್ಟು ಕಾಮನ್ ಕಂಡೀಷನ್ಸ್ ಇರುವಂಥದ್ದು. ಆ ಎಲ್ಲ ಕಂಡೀಷನ್ಸ್ಗಳ ಒಬೆ ಮಾಡಬೇಕಾಗುತ್ತೆ ಆರೋಪಿಯಾಗಿರುವಂಥ ರೇವಣ್ಣ ಅವರು, ಮತ್ತು ಪ್ರಮುಖವಾಗಿ KR ನಗರ ವ್ಯಾಪ್ತಿಗೆ ಹೋಗಬಾರ್ದು ಅನ್ನುವಂಥದ್ದು ಒಂದು ವಿಶೇಷವಾದಂಥ ಷರತ್ತು ಈ ಒಂದು ಕೇಸ್ನಲ್ಲಿ ಅನಿಸುತ್ತೆ. ಅಜಿತ್, ಈ ಬೇಲ್ ಅಪ್ಲಿಕೇಶನ್ನಿನ ತೀರ್ಪು ರೇವಣ್ಣನವರ ಮೇಲೆ ದಾಖಲಾಗಿರುವ ಆಗಬಹುದಾದ, ಯಾಕಂದರೆ ಹೊಳೆ ನರಸೀಪುರದಲ್ಲಿ ಆಲ್ರೆಡಿ ಒಂದು FIR ಇದೆ, ಅದರ ಮೇಲೆ ಅಥವಾ ಪ್ರಜ್ವಲ್ ರೇವಣ್ಣ ಕೇಸಿನ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಇರುತ್ತೆ ಅಂತ ಅನ್ಸುತ್ತಾ ಇದರಲ್ಲಿ ಮಾಡಲಾದಂಥ ಅಬ್ಸರ್ವೇಷನ್ಗಳು? ಅಜಿತ್, ಸಾಮಾನ್ಯವಾಗಿ SIT ಈ ಒಂದು ಪ್ರಕರಣವನ್ನು ಇಟ್ಟುಕೊಂಡು ಇಡೀ ಪ್ರಕರಣವನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತು. ಯಾಕೆಂದ್ರೆ ಅಲ್ಲಿ ಪ್ರಮುಖವಾಗಿ SIT SPP ಒಂದು ಹೇಳ್ತಾರೆ, ಅಂದ್ರೆ ಈ ಪ್ರಕರಣವೇ ಮತ್ತೊಂದು ಪ್ರಕರಣದ ಸಾಕ್ಷಿ ನಾಶ ಮಾಡುವ ಪ್ರಯತ್ನ ಈ ಪ್ರಕರಣ ಆಗಿರುವಂತಹದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದೆ, ಅದರಲ್ಲಿ ಬೇರೆ ಪ್ರಕರಣಗಳ ಮೇಲೆ ಅಥವಾ ಬೇರೆ ಸಂತ್ರಸ್ತೆಯರ ಮೇಲೆ ಒತ್ತಡ ಇರುವಂತಹದ್ದು ಮತ್ತು ಅವ್ರ ಮುಂದೆ ಬರದೆ ಹೇಳಿಕೆಯನ್ನ ಕೊಡ್ಲಿಕ್ಕೆ ತಡಿಬಹುದು. ಸೊ ಹಾಗಾಗಿ ಈ ಕೇಸೇ ಇನ್ನೊಂದು ಕೇಸಿನ ಸಾಕ್ಷಿಯನ್ನ ನಾಶ ಮಾಡಲಿಕ್ಕೆ ಹೊರಟಿರುವಂತದ್ದು. ಹಾಗಾಗಿ ಈ ಒಂದು ಕೇಸಲ್ಲಿ ಜಾಮೀನು ಕೊಡಬಾರ್ದು ಅನ್ನುವಂತ ಒಂದಷ್ಟು ವಾದವನ್ನ ಮಂಡಿಸಿದ್ರು. ಆದ್ರೆ ಕೋರ್ಟ್ ಅದನ್ನ ಪರಿಗಣನೆಗೆ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ. ಮತ್ತೆ ಇನ್ನೊಂದು ಹೊಳೆನರಸೀಪುರದಲ್ಲಿ ಕೂಡ ರೇವಣ್ಣ ಅವರ ಮೇಲೆ ಒಂದು ಕೇಸ್ ದಾಖಲಾಗಿರುವಂತದ್ದು ತನಿಖೆ ನಡೀತಾ ಇದೆ. ಆದ್ರೆ ಅದರಲ್ಲೆಲ್ಲವೂ ಕೂಡ ಬೇಲೆಬೆಲ್ ಸೆಕ್ಷನ್ಸ್ ಕೂಡ ಇದೆ. ಸೊ ಇನ್ನು ಪ್ರಜ್ವಲ್ ರೇವಣ್ಣ ಮೇಲೆ ಈಗಾಗಲೇ 376(2) ಅಡಿ ದಾಖಲಾಗಿರುವಂಥ FIRಗಳಿದೆ, ಅವ್ರಿಗಾಗಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರು ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ವಿದೇಶದಿಂದ ವಾಪಸ್ ಬಂದಿಲ್ಲ. ಇಂತಹ ಸಂದರ್ಭದಲ್ಲಿ ರೇವಣ್ಣ ಹೊರಗಡೆ ಇದ್ದಿದ್ದೇ ಆದಲ್ಲಿ ಸೊ ಆರೋಪಿ ಮಗ ಅಂದರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೊರಗಿದ್ದಾನೆ. ಸೊ ಆತನನ್ನು ಕರ್ಕೊಂಡು ಬರುವಂಥದ್ದು ಮತ್ತು ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಪ್ರಭಾವಿ ವ್ಯಕ್ತಿ ಜೈಲಲ್ಲಿ ಇರಬೇಕು ಅನ್ನುವಂಥ ವಾದವನ್ನು SIT ಮಂಡಿಸಿತ್ತು. ಆದರೆ ಅಂತಹ ವಾದಕ್ಕೆ ಕೋರ್ಟ್ ಮನ್ನಣೆ ಕೊಟ್ಟಂತೆ ಕಾಣ್ತಾ ಇಲ್ಲ. ಸೊ ರೇವಣ್ಣ ಅವರು ಹೊರಗಡೆ ಬರೋದ್ರಿಂದ ಪ್ರಜ್ವಲ್ ಮೇಲೆ ಪರ್ಟಿಕ್ಯುಲರ್ ಆಗಿ ಇರುವಂಥ ಆರೋಪಗಳಿಗೆ ಮತ್ತು ಅವರ ಕೇಸ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಅಜಿತ್, ಎಸ್, ಬಿಡುಗಡೆ ಇವತ್ತು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಕಸ್ಮಾತ್ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಜಾಮೀನನ್ನು ನಿರಾಕರಿಸಿದ್ದರೆ ಸಹಜವಾಗಿ ರೇವಣ್ಣನವರ ಎದುರಿಗಿದ್ದಂಥ ಆಪ್ಷನ್ನು ಹೈಯರ್ ಕೋರ್ಟಿಗೆ ಹೋಗುವಂಥದ್ದು, ಹೈಕೋರ್ಟ್ ತನಕ ಹೋಗಿ ಬಡದಾಡ್ತಾ ಇದ್ರು. ಈಗ SIT ಮುಂದೆ ಕೂಡ ಆಪ್ಷನ್ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಕೊಟ್ಟಿದ್ದು ತಪ್ಪು, ಇವರ ಜಾಮೀನನ್ನು ರದ್ದು ಮಾಡಿ ಇವ್ರನ್ನ ಜೈಲಿಗೆ ಹಾಕಿ ಅಂತ ಪಾಸಿಬಿಲಿಟಿ ಏನಾರು ಇದೆಯಾ? SIT ಸೋರ್ಸಸ್ ಏನಾರು ಹೇಳ್ತಾ ಇದ್ದಾವ? ಖಂಡಿತ ಅಜಿತ್, ಆ ಆಪ್ಷನ್ ಇದೆ. ಅಂದರೆ ಯಾವುದೇ ಆದೇಶ ಬಂದರೆ ಅದ್ರ ಪ್ರತಿವಾದಿಗಳು ವಿರುದ್ಧ ಇರುವಂಥ ಪಾರ್ಟಿಗಳು ಅದನ್ನು ಕ್ವೆಶ್ಚನ್ ಮಾಡಿಕೊಂಡು ಮೇಲ್ಮನವಿ ಹೋಗ್ಲಿಕ್ಕೆ ಅವಕಾಶಗಳಿರುವಂಥದ್ದು. ಸಾಮಾನ್ಯವಾಗಿ ರೇವಣ್ಣ ಅವರಿಗೆ ಜಾಮೀನು ಸಿಗದೇ ಇದ್ದರೆ ನೆಕ್ಸ್ಟ್ ಆಪ್ಷನ್ ನಾಳೆಯೇ ಆ ಕೆಲಸ ಹೈಕೋರ್ಟ್ನಲ್ಲಿ ಅವರು ಒಂದು ಅರ್ಜಿಯನ್ನು ಹಾಕ್ಕೊಳ್ತಾ ಇದ್ರು. ಆದರೆ SIT ಈ ಒಂದು ಆದೇಶವನ್ನು ಪ್ರಶ್ನೆ ಮಾಡುತ್ತಾ ಅನ್ನೋಂಥದ್ದು ಕಾನೂನಲ್ಲಿ ಅವಕಾಶ ಅಂತ ಇರುವಂಥದ್ದು ಖಂಡಿತ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ SIT ಮುಖ್ಯಸ್ಥರು ಮತ್ತು ಈ ಒಂದು SITಗೆ ಇರುವಂತಹ ಕಾನೂನಿನ ಹಿರಿಯ ಏನು ಪರಿಣಿತರಿದ್ದಾರೆ, ಎಕ್ಸ್ಪರ್ಟ್ಗಳ ಒಪಿನಿಯನ್ ಪಡ್ಕೊಂಡು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಈವರೆಗೆ SPP ಜೈನ ಕೊಠಾರಿ ಆಗಲಿ, ಅಶೋಕ್ ನಾಯ್ಕ ಅವರಾಗಲಿ ಇದನ್ನ ಮುಂದೆ ನಾವು ಮೇಲ್ಮನವಿ ಹೋಗ್ತೀವಿ, ಹೈಕೋರ್ಟ್ನಲ್ಲಿ ಪ್ರಶ್ನಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂಥ ಆ ಮಾಹಿತಿಗಳಿನ್ನೂ ಹೊರಗಡೆ ಬಂದಿಲ್ಲ. ಆದರೆ ಅವಕಾಶಗಳಿರುವಂಥದ್ದು ಅಂತೂ ಹೌದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಮತ್ತು ಲೀಗಲ್ ಟೀಮ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಆ ರೀತಿಯಾದಂಥ ಒಂದಷ್ಟು ಏನೋ ನಿರ್ಧಾರ ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲಿ
ಒಂದಷ್ಟು ಮಾಹಿತಿಗಳು ಹೊರಗಡೆ ಬರುವಂತಹ ಸಾಧ್ಯತೆಗಳಿದೆ ಅಜಿತ್. ಎಸ್, ಥ್ಯಾಂಕ್ ಯು ಸೋ ಮಚ್ ರಮೇಶ್ ನಿಮ್ಮ ಎಲ್ಲ ಮಾಹಿತಿಗೆ. 21ನೇ ತಾರೀಕು, ಕಳೆದ ತಿಂಗಳು 21ನೇ ತಾರೀಕು ಮಗನ ಮೊದಲ ವಿಡಿಯೋ ರಿಲೀಸ್ ಆದಾಗಿನಿಂದ ಇಲ್ಲಿಯ ತನಕ, ಇವತ್ತಿನ ತನಕ HD ರೇವಣ್ಣ ಕೇಳಿಸಿಕೊಂಡ ಮೊದಲ ಸಮಾಧಾನಕರ ಸುದ್ದಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಂದಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣನವರಿಗೆ ಜಾಮೀನು. ಇಬ್ಬರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಜಾಮೀನು ಕೊಡಬಾರದು ಅಂತ SIT ಪರವಾಗಿ ಪ್ರಬಲ ವಾದ ಮಂಡಿಸಿದರು. HD ರೇವಣ್ಣವರ ಪರವಾಗಿ CV ನಾಗೇಶ್, ವೆರಿ ವೆಲ್ ನೋನ್ ಕರ್ನಾಟಕದ ಪ್ರಸಿದ್ಧ ಕ್ರಿಮಿನಲ್ ಲಾಯರ್ CV ನಾಗೇಶ್ ರೇವಣ್ಣವರಿಗೆ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.